ಏನು ಮಾಡ್ಬೇಕು ಇವತ್ತು ಸ್ಪೆಷಲ್? ಹಾಗಲಕಾಯಿ ಸ್ಟಫಿಂಗ್ ಪಲ್ಯ. ಸ್ಟಫಿಂಗ್, ಕಡಲೆ ಹಿಟ್ಟಿನ ಸ್ಟಫಿಂಗಾ? ಎಸ್. ಓಕೆ ಡನ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಕಿಚನ್ಗೆ ಸ್ವಾಗತ ನಿಮಗೆ. ಇವತ್ತು ನಾನು ಹಾಗಲಕಾಯಿ ಕಡಲೆ ಹಿಟ್ಟು ಸ್ಟಫ್ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಹಾಗಲಕಾಯಿ ಪಲ್ಯ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು: ಹಾಗಲಕಾಯಿ, ಉಳ್ಳಾಗಡ್ಡಿ, ಕರಿಬೇವು, ಬೆಳ್ಳುಳ್ಳಿ, ಬೆಲ್ಲ, ಕೊತ್ತಂಬರಿ, ಕಡಲೆ ಹಿಟ್ಟು, ಜೀರಿಗೆ, ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಟ್ಟಿನ ನೀರಿನಲ್ಲಿ ಹುಣಸೆ ಹುಳಿ, ಉಪ್ಪು, ಖಾರ, ಅರಿಶಿಣ, ಎಣ್ಣೆ. ಇವಾಗ ಹಾಗಲಕಾಯಿ ಸ್ಟಫಿಂಗ್ ಪಲ್ಯ ಮಾಡುವ ವಿಧಾನವನ್ನು ತೋರಿಸ್ತೀನಿ ನೋಡಿ. ಈ ಥರ ಕಟ್ ಮಾಡಿಕೊಂಡು ಒಳಗಿಂದ ಬೀಜ ಎಲ್ಲ ತೆಗೆದು ಇದನ್ನು ನೀರಿನಲ್ಲಿ ಕುದಿಸ್ಕೊಂಡು ತೆಕ್ಕೋಬೇಕು. ಇವಾಗ ನೀರಿನಲ್ಲಿ ಕುದಿಸ್ತಾ ಇದ್ದೀನಿ ನೋಡಿ. ಅರ್ಧ ಚಮಚ ಅರಿಶಿಣ, ಅರ್ಧ ಚಮಚ ಉಪ್ಪು ಹಾಕಿ ಈ ಥರ ಕುದಿಬೇಕು. ಇವಾಗ ಕುದಿದೆ ನಮ್ಮದು ಹಾಗಲಕಾಯಿ. ಮೊದಲು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೋಬೇಕು. ನೋಡಿ, ಎಣ್ಣೆ ಹಾಕಿ ಚೆನ್ನಾಗಿ ಬೇಸನ್ ಕಡಲೆ ಹಿಟ್ಟು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಕೆಂಪು ಆಗೋ ತನಕ ಹುರಿದು ಈಗ ತೆಕ್ಕೋಬೇಕಿದು ಒಂದು ಪ್ಲೇಟ್. ಇವಾಗ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು. ಆಮೇಲೆ ಒಣಖಾರ, ಹುರಿದಿಟ್ಟಿನ ಕಡಲೆ ಹಿಟ್ಟಿನಾಗ ಒಣಖಾರ, ಅರಿಶಿಣ, ಇವಾಗೇನು ನಾವು ನೆನೆಸಿಟ್ಟಿದ್ದಲ್ಲ ಅದು ಹುಣಸೆಕಾಯಿ ರಸವನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನೋಡಿರಿ, ಇವಾಗ ನಾವೇನು ಹಾಗಲಕಾಯಿ ಹೋಳಿ ಒಳಗಿಂದು ಬೀಜ ಎಲ್ಲ ತೆಗೆದು ನೀರಲ್ಲಿ ಕುದಿಸಿಟ್ಕೊಂಡಿವಲ್ಲ, ಅದರಲ್ಲಿ ಇದೇನು ಕಡಲೆ ಹಿಟ್ಟಿಂದ ನಾನು ಇವಾಗ ಸ್ಟಫಿಂಗ್ ಮಾಡಿದ್ದೀನಲ್ಲ, ಇದು ಈ ಥರ ಒಳಗಡೆ ತುಂಬಬೇಕು. ಈ ಥರ ನೋಡಿ ನೋಡಿ, ಈ ಥರ ನೋಡಿದ್ರ? ಈ ಥರ ಮೊದಲು ಎಣ್ಣೆ ಹಾಕ್ಕೊಂಡು ಆಮೇಲೆ ಜೀರಿಗೆ ಸಾಸಿವೆ ಹಾಕಬೇಕು. ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಈರುಳ್ಳಿ ಹಾಕಿ ಆಮೇಲೆ ಕರಿಬೇವು ಹಾಕಬೇಕು. ಕರಿಬೇವು ಮತ್ತು ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲಿ ಒಂದು ಸ್ವಲ್ಪ ಖಾರ ಹಾಕೋಬೇಕು, ಹಂಗೆ ಒಂದು ಸ್ವಲ್ಪ ಉಪ್ಪು, ಅರಿಶಿಣ ನಾವು ಹಿಟ್ಟಿನಲ್ಲಿ ಹಾಕಿದ್ವಿ, ಮತ್ತು ಇದರಲ್ಲಿ ಒಂದು ಸ್ವಲ್ಪ ಅರಿಶಿಣ ಕೂಡ ಹಾಕಬೇಕು. ಇವಾಗ ನಾವೇನು ತುಂಬಿಟ್ಟಿವಲ್ಲ ಅದು ಹಾಗಲಕಾಯಿ ಇದರಲ್ಲಿ ಹಾಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಹುರ್ಕೋಬೇಕು ಹಾಗಲಕಾಯಿ ಪಲ್ಯ ಆಯಿತು ನಮ್ಮದು. ಇವಾಗ ನಮ್ಮ ಸಿದ್ದನ ಪ್ಲೇಟ್ ರೆಡಿ ಮಾಡಬೇಕು. ರೆಡಿ ಆಗ್ಯದ ನೋಡ್ರಿ. ಸಿದ್ದು ತಗೋ, ಕರಿಯಲ್ಲ ಸ್ಟಫಿಂಗ್ ಕರಿ, ಟೇಸ್ಟ್ ಮಾಡಿ ಹೇಳು. ಸಕ್ಕತ್ತಾಗಿದೆ. ನೀವು ಮಾಡಿ ನೋಡಿ. ಮನೆಗೆ ಇದು ಸಿಗಿ ಬಾಯ್.